ಈಗ ಮನು ಅವ್ರದ್ದು ಏನೋ ಒಂದು ಇನ್ಸಿಡೆಂಟ್ ಆಯಿತು. ಸೊ ಇನ್ಸಿಡೆಂಟ್ ಆದಮೇಲೆ ಜನ ಏನಂತಾರೆ, ಈಗ ನೋಡಿ ಎಲ್ಲ ಊರಿಗೆ ಹೋಗಿ ಇಂಟ್ರೂ ಮಾಡ್ಬೇಕು ಇವ್ರನ್ನ, ಊರಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟಾರೆ. ಆಮೇಲೆ ಅದು ಎಲ್ಲ ನೆಪ ಸರ್, ಇಂಥವ್ರಿಂದ ಹಿಂಗೆ ಆಗಬೇಕು ಅನ್ನೋದು ನೆಪ ಅಷ್ಟೇ. ಅದ್ರದ್ದು ನಾನು ಹೋದ ವರ್ಷದ ಹೇಳ್ತೀನಿ ಕೇಳಿ 99% ಎಲ್ಲ ಮರ್ತಿದ್ದೆ. ಈ ಕಡೆ ಸೇರ್ಕೊಂಡು ಜೈಲಲ್ಲಿ ಇರಂಗಾಯಿತು. ಸೊ ನಿಮ್ಮ ಅನುಭವ ಅವ್ರು ನಿಮಗೆ ಗೊತ್ತು, ಒಂದು ಸ್ವಲ್ಪ ದಿನ ಇದ್ರಿ, ಹೆಂಗಿರುತ್ತಪ್ಪ ಪರಿಸ್ಥಿತಿ? ಅಲ್ಲಿ ಹಿಂಸೆ ಸರ್ ಒಳಗಡೆ. ಅದು ತುಂಬ ಹಳೇದ ಅದು ವಿಡಿಯೋ? ಅದು ಅಂದರೆ ನೀವು ಆಡಿಯೋ ಮಾತಾಡೋದು ಅದು ಗೊತ್ತಿಲ್ಲ ಸರ್. ಅದು ಬಟ್ ಏನು ಕೆಲವೊಂದಿಷ್ಟು ನಿಮ್ಗೆ ಸರ್ ಯಾವುದೇ ಆದರೂ ಕೂಡ ಮನಸ್ಸಲ್ಲಿ ಆಗಿದ್ದನ್ನು ಮರೆತುಬಿಟ್ಟು ಚಲೋ ಹೋಗ್ಬಿಟ್ರೆ ಎಲ್ಲ ಬದುಕು ಸೂಪರ್ ಆಗಿರುತ್ತೆ. ಕೊರಕೆ ಕೂತ್ಕೊಂಡು ಆರೋಗ್ಯ ಹೆಚ್ಚು ಕಮ್ಮಿ ಯಾವನೂ ಬರಲ್ಲ. ಕರೆಕ್ಟ್, ಅದು ನಿಜ. ಸುಮ್ಮನೆ ಫೇಸ್ಬುಕ್ಕಲ್ಲಿ ಹಾಕೊಂಡು ಅಲ್ಲೂ ಲೈಕ್ ತಗೊಂಡ್ಬಿಡ್ತಾರೆ. ನಾವೇನೋ ಹಿಂಗೆ ಅನ್ಕೊಂಡಿದ್ದು ಪಾಪ ಒಳ್ಳೆ ಹುಡುಗ ಚೆನ್ನಾದ ಅನ್ಕೊಂಡು ಹಿಂಗಾಗ್ಬಿಟ್ಟು ಅನ್ಬಿಡ್ತಾರೆ ಅಂತ ಮಾತು. ಹಂಗೂ ಮಾಡ್ತಾರೆ ಹಿಂಗೂ ಮಾಡ್ತಾರೆ. ಯಾರಿಗೂ ಏನು ಲೈಸೆನ್ಸ್ ತಗೊಂಡು ಯಾರಿಗೂ ಎದುರ ಅವಶ್ಯಕತೆ ಇಲ್ಲ. ನಮ್ಮ ಅಪ್ಪ ಅಮ್ಮಗೆ ದೇವರಿಗೆ ಎದುರಿಕೊಂಡು 4 ಜನ ಮೆಚ್ಚಂಗಿದ್ರೆ ಸಾಕು. ನಾನು ಒಂದು ಚಿಕ್ಕ ಎಲ್ಲರೂ ತಪ್ಪು ಮಾಡ್ತಾರೆ, ಯಾರೇನು ತಪ್ಪು ಮಾಡಿದಾಗ ತಿತ್ಕೊಂಡು ನಡಿಬೇಕು, ತುಂಬ ತಿತ್ಕೊಂಡು ನಡಿಬೇಕು. ನೆಕ್ಸ್ಟು ಎಡುತ್ತಾನೆ ಇರ್ತೀವಿ ಚಿಕ್ಕ, ಅದೆಲ್ಲಾರು ಇನ್ನೊಂದು ಯಾವ್ದ್ರಲ್ಲೂ ಎಡವಿರ್ತೀವಿ, ಸಾಯೋವರೆಗೂ ಇದ್ದಿದ್ದೆ ಮಣ್ಣಿಗೆ ಹೋಗೋವರೆಗೂ. ಅದು ಹಂಗಂತ ನಾವು ಫೇಸ್ ಮಾಡ್ಬೇಕು ಯಾವ್ದು. ಈ ವೆಚ್ಚಪ್ ನೀವು ನಾಟಿ ಕ್ರಾಸ್ ಹಾಕಿದ್ರೆ ಅಷ್ಟಕ್ಕೆ ಹೋಗಲ್ಲ, 50,000 ರೂಪಾಯಿ ಬಾಳ್ತಾವೆ ಅಷ್ಟೇ. ಇವೆಲ್ಲ 1:30 ಹೋಯ್ತವೆ. ಫ್ಯೂರ್ HF ತರಿಸಿದ್ರೆ, ABS ತರಿಸಿದ್ರೆ 1:30, 1:40 ಹೋದ್ರೆ ಸಾಕಲ್ಲ ಸರ್ ಅಂತ. ನೀವು ಹಾಲು ಕರಿಯೋದಕ್ಕಿಂತ ಈ ಥರ ಮಾಡ್ಬಿಟ್ಟು ಮಾರಿದ್ದು ಒಳ್ಳೇದು. ಇಲ್ಲ, ಯಾರ ಬಂದ್ರೆ ಕೊಟ್ಟಾಬಿಡ್ತೀನಿ ನಾನು. ನೆನ್ನೆ ಹತ್ತಿದ್ದವು ಮಾರ್ದೆ, ಒಳ್ಳೆ ಕೆಲಸ. 10 ಮಾರಿದ್ದೀನಿ ಮನೆ. ಏನು ಮಾಡ್ತಾರೆ, ಹಾಲು ಕರಿಯೋಕ್ಕೋಸ್ಕರ 1 ಲಕ್ಷ ಕೊಟ್ಟು ತಗೋತಾರೆ. ಅದ್ರ ಬದಲು ಈ ಥರ ಮಾಡೋದು ಇನ್ನೂ ಒಳ್ಳೇದು. ನೀವು ಏನು ಮಾಡ್ಬೇಕು ಗೊತ್ತಾ ಸರ್, ದುಡ್ಡಿಲ್ಲ ಅಂದವರು ಈ ಸಂತೆಯಲ್ಲಿ ಒಂದು 5 ಲೀಟ್ರ್ ಕೊಡೋವಂಥವು ಒಂದು 30,000 40,000 ಸಿಗ್ತವೆ. HF ಕೋಡಿಲ್ದವು ಅವನ್ನ ತಂದು ಬಿಡ್ಕೋಬೇಕು. ಅವು ಹಾಲು ಕೊಡ್ತಾನೆ ಪ್ರೆಗ್ನೆಂಟ್ ಆಗ್ಬಿಡ್ತವೆ. ಅವು ದುಡ್ಡು ಅಲ್ಲೇ ಬರ್ತಿರತ್ತಲ್ಲ ಸರ್, ಹಾಲು ಪ್ರೆಗ್ನೆಂಟ್ ಆಯ್ತವೆ. ಅದ್ರ ಜೊತೆ ಈ ಥರದೊಂದು ಕರು ತಂದು ಬಿಡ್ಕೋಬೇಕು. ಅದು ಮಾಯಿಸ್ಕೊಂಡು ಪ್ರೆಗ್ನೆಂಟ್ ಆಗೋತ್ತಿಗೆ ಇದು ಗವಾಗಿದೆ. ಇಲ್ಲ ಮತ್ತೆ ಅದರಲ್ಲಿ ಹೆಣ್ಣುಗರು ಇವೆಲ್ಲ ಒಂದು 30-35 ಸಿಗ್ತವೆ. ಅಷ್ಟೊತ್ತಿಗೆ 2 ಆಯ್ತವಲ್ಲ ಸರ್. ಆಮೇಲೆ ಇದು ಗಬ್ಬದಲ್ಲಿ ಮಾರಬೇಕು, ಇದು ಇಟ್ಕೋಬೇಕು. ಆಮೇಲೆ ಇನ್ನೊಂದು ಇದ್ರ ಜೊತೆ ಒಂದು ಕರ ತಂದು ಬಿಡ್ಕೋಬೇಕು. ಅದು ಆ ಥರದೊಂದು ಬ್ಯಾಲೆನ್ಸ್ ಮಾಡ್ಕೊಂಡು ದುಡ್ಡಿಲ್ದಾಗ, ದುಡ್ಡಿರೋರು ಬೇಕಾದ್ರೆ 10 ತರ್ರಿ, ಯಾವ್ದಾರ ಎಲ್ಲ ದುಡ್ಡು ಲಾಟ್ರಿ ಹೊಡಿದಿತ್ತು ಅಂದ್ರೆ ಬೇಕಾದ್ರೆ ಹಾಲು ಮಾಡ್ಕೊಳ್ರಿ, ತೊಂದರೆ ಇಲ್ಲ. ಆದ್ರೆ ಕಷ್ಟಪಟ್ಟು ನಮ್ಮ ಹತ್ರ ದುಡ್ಡಿಲ್ಲ, ಲೋನ್ ಹಾಕ್ಸ್ಕೊತಿದೀವಿ ಅನ್ನೋರು ಹಿಂಗೆ ಮಾಡ್ಕೊಂಡ್ರೆ ತುಂಬ ಒಳ್ಳೇದು. ಸೊ ಈಗ ಮನು ಅವ್ರದ್ದು ಏನೋ ಒಂದು ಇನ್ಸಿಡೆಂಟ್ ಆಯಿತು. ಸೊ ಇನ್ಸಿಡೆಂಟ್ ಆದಮೇಲೆ ಜನ ಏನಂತಾರೆ, ಈಗ ನೋಡಿ ಎಲ್ಲ ಊರಿಗೆ ಹೋಗಿ ಇಂಟ್ರೂ ಮಾಡ್ಬೇಕು ಇವ್ರನ್ನ, ಊರಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟಾರೆ. ಬೆಂಗಳೂರು ಬಿಟ್ಬಿಟ್ರು. ಕೆಲವರು ಖುಷಿನೂ ಪಟ್ಟಿರ್ತಾರೆ, ನೋಡು ಮನುನ ಬೆಂಗಳೂರು ಬಿಡಿಸ್ಬಿಟ್ಟೆ ಅಂತ. ಇಲ್ಲ ಸರ್, ಯಾರು ಏನು ಬಿಡಿಸಿದ್ರು ಭಗವಂತ ಬಿಡ್ತಾನೆ. ಆಮೇಲೆ ಹೋದ ವರ್ಷದ ನನಗೆ ನೆನಪೇ ಇಲ್ಲ, ಎಲ್ಲ ಮರ್ತ್ಬಿಟ್ಟಿದ್ದೀನಿ. ಈಗ ಏನಿದ್ರು ನನಗೆ ಬೆಳಗ್ಗೆ ಅಂದರೆ ಸಿನಿಮಾ ಯಾವಾಗ ರಿಲೀಸು, ಇವತ್ತು ಒಂದಿಷ್ಟು ಹಸ್ಗಳು ತರಬೇಕು, ಇವತ್ತು ಆರ್ಕೆಸ್ಟ್ರಾ ಬೇಕು, ಈ ಥರ ಥಿಂಕಿಂಗ್ ಬಿಟ್ರೆ ನಾನು ಕೆಲಸದಿಂದ ಹೋಯ್ತಾ ಇದ್ದೀನಿ, ಯಾರಿಂದನೂ ಹೋಯ್ತಿಲ್ಲ. ಕೆಲಸದ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಊರು ಬಿಟ್ರು ಊರಿಗೆ ಕಳಿಸ್ತೆ, ಅದೆಲ್ಲ ಸುಳ್ಳು ಸರ್. ನಾವು ಬಂದಿದ್ದೆ ಊರಿಂದ, ಊರಿಗೆ ಇನ್ನೇನು ಯಾರು ಕಳಿಸೋ ಅವಶ್ಯಕತೆ ಇಲ್ಲ. ಪಿತೃಪಕ್ಷಕ್ಕೂ ಬರಬೇಕು, ಎಡೆಡಕ್ಕೆ, ಗೌರಿ ಹಬ್ಬಕ್ಕೆ ಬರಬೇಕು. ಗೌರಿ ಹಬ್ಬಕ್ಕೆ ಬಂದರೆ ನೇಗಳೆಲ್ಲ ಪೂಜೆ ಮಾಡಬೇಕು. ಸಂಕ್ರಾಂತಿ ಬಂದು ದನ ಮೈತೊಳು ಪೂಜೆ ಮಾಡಬೇಕು. ಇನ್ನೇನು ಊರಿಗೆ ಬರ್ತಾನೆ ಇರ್ತೀವಲ್ಲ, ಇನ್ನೇನು ಊರಿಗೆ ಕಳಿಸ್ತಾರೆ ನಾವು. ಯಾವಾಗಲೂ ಊರಿಗೆ ಬರಲೇಬೇಕಲ್ಲ. ಅವಾಗ ತಿಂಗಳಿಗೆ 4 ಸತಿ ಬರ್ತಾಯಿದ್ದೆ, ಈಗ ತಿಂಗಳಿಗೆ 8 ಸತಿ ಬರ್ತಾಯಿದ್ದೀನಿ. ಕೆಲಸ ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಅಂದರೆ ಇವಾಗ ಮುಂಚೆ ನೀವು ಬೆಂಗಳೂರಲ್ಲಿ ಓಡಾಡ್ತಿದ್ದಕ್ಕೂ ಈಗ ಸ್ವಲ್ಪ ಕಡಿಮೆ ಅಂತನಾ, ಅಥವಾ ಹಂಗೆ? ಇಲ್ಲ ಸರ್, ಸೇಮ್ ಇದ್ದೀನಿ. ಆದರೆ ಏನಂದರೆ ಇತ್ತೀಚೆಗೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಊರದ್ದು ಸ್ವಲ್ಪ ಅದೇದು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತೈತಲ್ಲ, ಹಂಗೆ ಕೆಲವರೆಲ್ಲ ಊರಿಗೆ ಹೋಗೋಣ ಅನ್ಕೊಂಡಾರೆ. ಈಗ ನಮ್ಮ ತಾಯಿ ಅಜ್ಜಿ ನೋಡೋಕೆ ಬರಲೇಬೇಕು. ನಾನೇನು ಇಂಗ್ಲೆಂಡಲ್ಲ ಅಮೆರಿಕದಲ್ಲಿ ಇಲ್ಲ, ಬೆಂಗಳೂರಿಂದ ನಾನು ವಾರಕ್ಕೆ 1-2 ಸತಿ ಬಂದರೆ ಅವರು ಯೋಗಕ್ಷೇಮ ನೋಡ್ಕೋಬೇಕು. ಆಮೇಲೆ ಬಂಡವಾಳ ಹಾಕಿದ್ದೀನಿ, ಹಸುಗಳಂತೆ ಕುರಿಗಳಂತೆ ಎಲ್ಲ ಹಾಕಿದ್ದೀನಿ. ಆಮೇಲೆ ಒಂದು ಕೆಮ್ಮಾಯಿತು, ಶೀತ ಆಯಿತು ಅಂದಾಗ ಶಿರಾಪ್ ಹಾಕ್ಬೇಕು, ಅವಕ್ಕೆ ಇಂಜೆಕ್ಷನ್ ಹಾಕಬೇಕು. ಅವೆಲ್ಲ ಇದ್ದಾಗ ಪಾಪ ಅವ್ರಿಗೆ ಗೊತ್ತಾಗಲ್ಲ, ನೋಡ್ಕೊಳ್ಳಲ್ಲ. ಒಂದು 2 ಮರಿ ಸತ್ತೋದ್ರೆ ಹೋಯ್ತು. ಯಾವುದೋ ದುಡ್ಡು ಬಂದು ಯಾವುದೋ ತಲೆ ಹೊಡೆದು ತಲೆ ಹಿಡಿದು ದುಡ್ಡು ಬಂದರೆ ಎದರಲ್ಲ. ನಾವು ಹಗಲು ರಾತ್ರಿ ಕಷ್ಟಪಟ್ಟು ಆರ್ಕೆಸ್ಟ್ರಾಗಳು ಮಾಡಿ ಅದು ಮಾಡಿ ಒಂದಿಷ್ಟೇನೋ ಮಾಡ್ಕೊಂಡಿರ್ತೀವಲ್ವ, ಅಲ್ಲಿ ಹೋದಾಗ ನಮಗೆ ಒಟ್ಟು ರೀತಿದೆ. ನಮಗೆ ಕಷ್ಟಪಡೋದು ಕೆಲಸ ಮಾಡೋದು ಗೊತ್ತು ಸರ್, ಕೆಲಸ ಹಾಳು ಮಾಡೋದು ನಮಗೆ ಗೊತ್ತಿಲ್ಲ. ಸೊ ಇವಾಗ ಅದೊಂದು ಇನ್ಸಿಡೆಂಟ್ ಆಯ್ತಲ್ಲ, ಅಂದರೆ ನೀವು ಪಾಪ ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋ ಒಂದು ಖುಷಿನಲ್ಲಿದ್ರಿ. ಆಮೇಲೆ ಪ್ರಮೋಷನ್ ಅಂತೂ ಯಪ್ಪ ನಿಮ್ಮ ಥರ ಯಾವ ಹೀರೋನು ಪ್ರಮೋಷನ್ ಮಾಡಿಲ್ಲ, ಆ ಲೆವೆಲಿಗೆ ಪ್ರಮೋಷನ್ ಇಲ್ಲ ಸರ್. ನೆಕ್ಸ್ಟ್ ಸಿನಿಮಾನು ಅದೇ ಪ್ಲ್ಯಾನ್ ಹಾಕಿದ್ದೀವಿ, ಅದಕ್ಕಿಂತ ಡಬಲ್ ಪ್ರಮೋಷನ್ ಮಾಡ್ತೀವಿ. ಆಮೇಲೆ ಅದು ಎಲ್ಲ ನೆಪ ಸರ್, ಇಂಥವ್ರಿಂದ ಹಿಂಗೆ ಆಗಬೇಕು ಅನ್ನೋದು ನೆಪ ಅಷ್ಟೇ. ಅದ್ರದ್ದು ನಾನು ಹೋದ ವರ್ಷದ ಹೇಳ್ತೀನಿ ಕೇಳಿ 99% ಎಲ್ಲ ಮರ್ತಿದ್ದೀವಿ. ಅಲ್ಲ ಮರ್ತಿದ್ರೆ ಅಂದ್ರೂ, ಬಟ್ ಆ ಟೈಮಲ್ಲಿ ಪಾಪ ನಿಮಗೆ ಸಿನಿಮಾ ನೋಡ್ಬೇಕು ನೀವು ನಾಳೆ ಎಲ್ಲರ ಮುಂದೆ. ಇಲ್ಲ ಸರ್, ನೋಡೋಕ್ಕಾಗ್ತಿಲ್ಲ. ಎಲ್ಲದಕ್ಕೂ ಹೇಳೋ ಒಂದೇ ಉತ್ತರ, ಟೈಮ್ ಸರಿ ಇಲ್ಲ ಅಂದರೆ ಎಲ್ಲರದು ಹಂಗೆ ಆಗುತ್ತೆ. ಟೈಮ್ ಸರಿ ಇಲ್ಲ ಅಂದರೆ, ಟೈಮ್ ಚೆನ್ನಾಗಿತ್ತು ಅಂದರೆ ಎಲ್ಲ ಸರಿ ಇರ್ತಿತ್ತು, ಪಟನ್ ಸರಿ ಹೋಗ್ಬಿಡುತ್ತೆ. ನೋಡಿ ನೀವು ಟೈಮ್ ಅನ್ನೋ ವಿಚಾರಕ್ಕೆ ಒಂದು ನೆನಪಾಯಿತು. ಈಗ ಡಿ ಬಾಸ್ದು, ಸೊ ಅವ್ರದ್ದು ನೋಡಿ ಇವಾಗ ಹೆಂಗೆ ರಾಜನ್ ಥರ ಇದ್ದಂಥವ್ರು ಈಗ ಆಲ್ಮೋಸ್ಟ್ ಒಂದು 6-7 ತಿಂಗಳಾಯಿತು, ಆಲ್ಮೋಸ್ಟು ಎಲ್ಲೋ ಒಂದು ಕಡೆ ಸೇರ್ಕೊಂಡು ಜೈಲಲ್ಲಿ ಇರಂಗಾಯಿತು. ಸೊ ನಿಮ್ಮ ಅನುಭವ, ಅವ್ರು ನಿಮಗೆ ಗೊತ್ತು, ಒಂದು ಸ್ವಲ್ಪ ದಿನ ಇದ್ರಿ, ಹೆಂಗಿರುತ್ತಪ್ಪ ಪರಿಸ್ಥಿತಿ? ಅಲ್ಲಿ ಹಿಂಸೆ ಸರ್ ಒಳಗಡೆ. ಅಂದರೆ ಪಕ್ಕದಲ್ಲೆಲ್ಲ ರಿಲೀಸ್ ಆಗ್ತಾ ಇರ್ತಾರಲ್ಲ, ನಮ್ಮನ್ನ ಯಾವಾಗ ಕರ್ಕೊಂಡು ಹೋಗ್ತಾರೆ, ಯಾವಾಗ ರಿಲೀಸ್ ಮಾಡ್ತಾರೆ, ಇವತ್ತೇನೋ ಬಂದ್ರ, ಲಾಯರ್ ಬಂದ್ರ, ಭಯಂಕರ ಅಂದರೆ ಭಯಂಕರ ಹಿಂಸೆ ಆಗುತ್ತೆ ಒಳಗಡೆ.
ಗೊತ್ತಾಗಲ್ಲ ಅಷ್ಟೇ. ನಮಗೆ ಮಾನಸಿಕವಾಗಿ ಹಿಂಸೆ ಆಗ್ತಿರೋದು ಒಳಗಡೆ. ಬಟ್ ಏನೋ ಆದಷ್ಟು ಬೇಗ ಅವ್ರ ಪಾಪ ಆಚೆ ಬರಲಿ, ಒಂದು ಒಳ್ಳೇದಾಗಲಿ ಅಂತ ಅಷ್ಟೇ. ಯಾಕೆಂದರೆ ಅವ್ರ ಅಭಿಮಾನಿಗಳಂತೂ ಯಾವ ಬರ್ತಾರೆ, ನೀವು ಪೋಸ್ಟ್ಗಳು ನೋಡ್ಬೋದು, ಈಗ ರಿಲೀಸ್ ಆಗ್ತಾರೆ, 14 ರಿಲೀಸ್ ಆಗ್ತಾರೆ, 17 ರಿಲೀಸ್ ಆಗ್ತಾರೆ, ಈ ಥರನೇ ಬರ್ತಾ ಇದೆ. ಹೌದು, ಅಲ್ಲ ಅವ್ರು ಯಾವುದೊಂದು ಸಂಭ್ರಮಾಚರಣೆ ಮಾಡ್ತಾರೆ, ದೊಡ್ಡ ಮಟ್ಟಕ್ಕೆ ಮಾಡ್ತಾರೆ. ಬಟ್ ನನಗೂ ಪಶ್ಚಾತ್ತಾಪ ಆಯಿತು, ನಾನು ಯಾಕೆ ಹಿಂಗೆ ಮಾತಾಡಿದೆ ಏನು ಕತೆ ಅಂತ. ಆ ಟೈಮಲ್ಲಿ ನನಗೇ ಪಶ್ಚಾತ್ತಾಪ ಆಯಿತು. ಬಟ್ ಇನ್ನು ಮುಂದೆ ಆ ಥರ ಆಗಲ್ಲ ಬಿಡ್ರಿ. ಅದು ತುಂಬ ಹಳೇದ ಅದು ವಿಡಿಯೋ? ಅದು ಅಂದರೆ ನೀವು ಆಡಿಯೋ ಮಾತಾಡೋದು ಅದು ಗೊತ್ತಿಲ್ಲ ಸರ್, ಅದು ಯಾವಾಗ ಆಯಿತು ಅದೆಲ್ಲ ಕಿಕ್ಕಲ್ಲಿದ್ದಾಗ ಏನೋ ಯಾರೋ ಮಾತಾಡ್ಸಿರ್ತಾರೆ, ರೇಗಿಸಿರ್ತಾರೆ. ಈಗ ಯಾವುದೋ ಒಂದು ನಂಬಿಕೆ ಅದು ಆ ಟೈಮಲ್ಲಿ. ಈಗ ನಾವು ಅವ್ರನ್ನೂ ದೂರಕ್ಕಾಗಲ್ಲ, ನಾವು ದೂರಕ್ಕಾಗಲ್ಲ. ಫಸ್ಟು ನಾವು ಕರೆಕ್ಟಾಗಿರ್ಬೇಕು ಸರ್, ನಾವು ಯಾರನ್ನೂ ದೂರಬಾರ್ದು. ಈಗ ನೀವು ಸುಮ್ಮನೆ ಏನು ಮಾಡ್ತೀವಿ, ನಾನು ಕರೆಕ್ಟಾಗಿದ್ದರೆ ನೀವು ಯಾಕೆ ಸರ್ ಹಂಗೆ ಮಾಡ್ಕೊತೀರಾ? ಹೌದು, ಮೊದಲು ನಾವು ಕರೆಕ್ಟಾಗಿರ್ಬೇಕು. ಇದು ನನಗೆ ಅರ್ಥ ಆಗಿದ್ದು. ನಾನು ಕರೆಕ್ಟಾಗಿ ಮಾತಾಡಿದರೆ, ಈಗ ನಾನು ನಿಮ್ಮ ಕೂಡ ಫೋನಲ್ಲಿ ಮಾತಾಡ್ತಾ ಇದ್ದಾಗ ನೀವು ರೆಕಾರ್ಡ್ ಮಾಡ್ತಾ ಇದ್ದೀರಾ ಅಂತ ಮಾತಾಡಿದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಕರೆಕ್ಟ್. ನಂಬಿಕೆ ಅಂತ ಯಾಕೆ ಮಾತಾಡ್ಬೇಕು? ನನಗೇನು ನಂಬಕ್ಕೆ ನೀವೇ ನಮ್ಮ ಜೊತೆ ಹುಟ್ಟಿದ್ದೀರಾ, ಇಲ್ಲ ಏನೋ ಬಂದಿದ್ದೀರಿ, ಯಾವುದೋ ನೆನ್ನೆ ಮೊನ್ನೆ ಪರಿಚಯ, ನಾವು ಯಾಕೆ ಎಲ್ಲರೂ ನಂಬಬೇಕು? ಹಂಗಾಗಿ ಫಸ್ಟು ನಮ್ಮ ಮೇಲೆ ನಮಗೆ ನಂಬಿಕೆ ಇಟ್ಕೋಬೇಕು, ಕರೆಕ್ಟಾಗಿ ತೂಕವಾಗಿರಬೇಕು ಅನ್ನೋದು ನನಗೆ ಈ ವರ್ಷದಿಂದ ಕಲ್ತಿದ್ದೀವಿ. ಹೋದ ವರ್ಷ ನಮಗೆ ಅದಕ್ಕೆ ಆರಾಮ್ಸಿ ಮಧುರಣ್ಣವ್ರ ಚಾನಲಲ್ಲಿ ಹೇಳಿದ್ದು, ಯಾವಾಗ ಸ್ವಲ್ಪ ಕಪ್ಪಿ ಹೆಂಗೆ ಚೈಲ್ಡಂಗೆ ಎಲ್ಲೆಲ್ಲ ಮಾತಾಡ್ಬಿಟ್ಟಿರ್ತೀನಿ, ಒಂದು 2021, 22, 23, 24, 25ನೇ ಇಸ್ವಿವರೆಗೂ ಎಲ್ಲೆಲ್ಲಾರು ಯಾರು ಸಹವಾಸ ಮಾಡಿ ಸುಮ್ಮನೆ ಮಾತಾಡಿರ್ತೀನಿ ಲೂಸ್ ಟಾಕು. ಹಂಗೇನಾರ ಮುಂದೊಂದಿನ ಆಚೆ ಬಂದರೆ ದಯಮಾಡಿ ಈಗಲೇ ಕ್ಷಮಿಸ್ಬಿಡ್ರಿ ಅಂತ ಹೇಳ್ಬಿಟ್ಟು ಆರಾಮ್ಸಿ ಮಧುರಣ್ಣವ್ರ ಚಾನಲಲ್ಲಿ ಹೇಳಿದೆ. ಓಕೆ, ಈಗ ಹಳೆದೆಲ್ಲ ಏನೇನೋ ಆಗಿರುತ್ತೆ, ಯಾಕೆಂದರೆ ಮಾಮೂಲಿ ಮನುಷ್ಯನಾಗಿದ್ದಾಗ ಬೇರೆ, ಸೆಲೆಬ್ರಿಟಿ ಆದಮೇಲೆ ಸ್ವಲ್ಪ ಬೇರೆ ಇದ್ದಾರೆ. ಮರಕ್ಕೆ ಬರಲ್ಲ ಸರ್, ಮನುಷ್ಯನಿಗೆ ಬರೋದು ಕಷ್ಟ. ಯಾಕೆ ಅಂದರೆ ಮನುಷ್ಯ ಎಲ್ಲ ಥರದ್ದು ಕೊಟ್ಟಿರ್ತಾನೆ ಭಗವಂತ. ಹಿಂಗೂ ಕೊಡ್ತಾನೆ, ಕೊನೆಗೆ ಅವನೇ ಬುದ್ಧಿ ಕೊಡ್ತಾನೆ, ಹಿಂಗೆ ಇದು ಆಗು ಹಿಂಗೆ ಆಗು ಅಂತ ಎಲ್ಲ ಕೊಡ್ತಾನೆ. ನಾವೇ ಎದುರಿಸ್ಬೇಕಾಗಿರೋದು, ಬೇರೆ ಯಾರು ಎದುರಿಸ್ತಾರೆ? ಬೇರೆಯವ್ರಿಗೆ ಬರೋಲ್ಲ ಕಷ್ಟ. ಯಾರಿಗೆ ಏನಾರ ಒಂದು ಎದುರಿಸೋ ಶಕ್ತಿ ಇರುತ್ತೆ ಅಂಥವ್ರಿಗೆ ಕೊಡ್ತಾನೆ ಭಗವಂತ. ಅದರಿಂದ ಏನೋ ಒಂದು ಇದಾಗಿ ಬರಬೇಕಷ್ಟೇ ನಾವು.